ಈ ಒಂದು ಸಮಾರಂಭದ ಒಂದು ಸಾಕ್ಷಿ ಪ್ರಜ್ಞೆಯ ನಾರದನಾಗಿ ಮಾತನಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮದ ವಿಡಿಯೋ ಮುಂದೆ ಯೂಟ್ಯೂಬಲ್ಲಿ ಬರುತ್ತಲ್ಲ, ಆ ನೋಡುಗರಿಗಾಗಿ ಎರಡು ಮಾತಾಡ್ತಾ ಇದ್ದೀನಿ. ಇದರಲ್ಲಿ ಏನೇ ತಪ್ಪಿದ್ರೆ ಕ್ಷಮಿಸಿ. ಸುಮಾರು ಕಾಸರಗೋಡಿಂದ ಗೋಮಾಂತಕದವರೆಗೂ ಈ ನಾಡು ಪರಶುರಾಮ ಸೃಷ್ಟಿ ಅಂತ ಕರೀತದೆ. ಇದು ಪರಶುರಾಮರು ಸೃಷ್ಟಿಸಿದ್ದು. ಪರಶುರಾಮರು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರು ಅವತಾರ ಪುರುಷರು. ಅವರು ಒಬ್ಬ ಋಷಿಯ ಮಗನಾಗದಿದ್ರು ಕೂಡ, ಹುಟ್ಟಿದ್ರು ಕೂಡ ಕ್ಷಾತ್ರವನ್ನು ತೋರಿಸಿದವರು. ಇಡೀ ಈ ಭೂಮಂಡಲದಲ್ಲಿ ಭೂಪಾಲಕರಾಗಿ ಇರಬೇಕಾದವರು ದುಷ್ಟರಾದಾಗ ಅವರನ್ನು ನಾಶ ಮಾಡಕ್ಕೆ ಹೋಗಿ ನಾಶವನ್ನು ಮಾಡಿದವರು. ಮುಂದೆ ವಿಶ್ವಾಮಿತ್ರರ ಒಂದು ಜೊತೆಯಲ್ಲಿ ಶ್ರೀರಾಮಚಂದ್ರ ಸಿಕ್ಕಿದಾಗ ತನ್ನ ಅವತಾರದ ಕೆಲಸ ಮುಗಿದಿದೆ ಎಂದು ತಿಳಿದ ಮೇಲೆ ಒಂದು ನಿವೃತ್ತಿಯ ಬದುಕನ್ನು ನಡೆಸಿ ಕೃಷ್ಣನ ಅವತಾರದಲ್ಲೂ ಇದ್ದವರು. ಇವತ್ತಿಗೂ ಅವರನ್ನು ನಾವು ಚಿರಂಜೀವಿ ಅಂತಲೇ ಗುರುತಿಸ್ತೀವಿ. ಈ ಅವತಾರವನ್ನು ಎಲ್ಲ ಅವತಾರಕ್ಕೂ ಒಂದು ಪ್ರಾರಂಭ ಇದೆ, ಅಂತ್ಯ ಇದೆ. ಬಟ್ ಪರಶುರಾಮರ ಅವತಾರಕ್ಕೆ ಒಂದು ಚಿರಂಜೀವಿ ಅಂತಹ ಒಂದು ವಿಶಿಷ್ಟ ಅವತಾರ. ಮತ್ತೆ ಈ ಪರಶುರಾಮರ ಒಂದು ಶಕ್ತಿಯನ್ನು ನೀವು ನೋಡಿದರೆ ಅವರಿಗೆ ಒಂದು ಮರ್ಲ್ ಅಂತ ಹೇಳ್ತೀನಿ. ಆ ಕ್ಷಾತ್ರ ಇಲ್ಲ, ಅದು ಮರ್ಲ್. ಈ ಮರ್ಲ್ನಲ್ಲಿ ಸಾಧನೆ ಇದೆ, ಸೇವೆ ಇದೆ, ಒಂದು ಒಳ್ಳೆ ಕೆಲಸವನ್ನು ಮಾಡುವಂತ ಒಂದು ನಂಬಿಕೆ ಇದೆ, ಅದರ ಬಗ್ಗೆ ಸಂಪೂರ್ಣವಾದ ಒಂದು ಮುಡಿಪಿದೆ. ಈ ಮರ್ಲು ಹುಟ್ಟಿಸುವುದೇ ಪೊರ್ಲ್, ಸೌಂದರ್ಯ, ದೈವತ್ವ. ಈ ಮರ್ಲ್ ಮತ್ತು ಪೊರ್ಲ್ ಇದೆಯಲ್ಲ, ಈ ಪರಶುರಾಮ ಸೃಷ್ಟಿಯ ಒಂದು ವೈಶಿಷ್ಟ್ಯ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅದಕ್ಕೆ ಬರ್ತೀನಿ. ಈ ಮರ್ಲ್ ಮತ್ತು ಪೊರ್ಲ್ ಸೇರಿ ಹುಟ್ಟಿದಂಥ ಈ ಘಟನೆ ಇದೆಯಲ್ಲ, ಈ ಒಂದು ಸಮಾರಂಭ ಇದೆಯಲ್ಲ, ಇಲ್ಲಿ ಇವತ್ತು ದೇವತೆಗಳು ಬಂದಿದ್ದಾರೆ, ಹೂಮಳೆಯನ್ನು ಸುರಿಸಿದ್ದಾರೆ. ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ದೇವತೆಗಳಿಗೆ ಎಲ್ಲವೂ ಇದೆ, ನಮ್ಮ ಪುರಾಣ ಹೇಳುವಾಗೆ ಸ್ವರ್ಗದಲ್ಲಿ ಎಲ್ಲವೂ ಇದೆ. ಆದರೂ ಅವರು ಭೂಲೋಕಕ್ಕೆ ಬರುವುದು ಯಾಕೆ ಹೇಳಿ? ಈ ಮರ್ಲ್ ಮತ್ತು ಪೊರ್ಲ್ ನೋಡೋಕ್ಕೆ ಬರ್ತಾರೆ. ಅವರು ಇವತ್ತು ಬಂದು ನಮ್ಮನ್ನೆಲ್ಲ ಹರಿಸಿದ್ದಾರೆ. ಈ ಮರ್ಲ್ ಮತ್ತು ಪೊರ್ಲ್ ಇನ್ನಷ್ಟು ಬೆಳಿಲಿಕ್ಕಿದೆ. ಮತ್ತೆ ನಾನು ಅವತಾರ ಪುರುಷರ ಬಗ್ಗೆ ಮಾತಾಡುವಾಗ ನಮಗೆ 10 ಅವತಾರಗಳು ಗೊತ್ತು. ಈ 10 ಅವತಾರಗಳಲ್ಲಿ ಒಂದು ವಿಕಾಸವಾದ ಇದೆ, ಮತ್ಸ್ಯ, ಕುರ್ಮ, ಹೀಗೆ ನೀವು ನೋಡ್ಬೋದು. ಪರಶುರಾಮನ ನಂತರ ಬಂದ ರಾಮ ಕೃಷ್ಣರ ಅವತಾರ ಬಹಳ ಇನ್ನೂ ದೊಡ್ಡದು. ಇನ್ನು ಮುಂದಿನ ಅವತಾರಗಳು ಹೇಗಿರುತ್ತವೆ? ಇನ್ನು ಮುಂದಿನ ಅವತಾರಗಳು ವ್ಯಕ್ತಿಗತವಾಗಿರುವುದಿಲ್ಲ, ಅವು ಸಾಂಸ್ಥಿಕವಾಗಿರ್ತವೆ. ಆ ಸಾಂಸ್ಥಿಕವಾದ ಅವತಾರದಲ್ಲಿ ವ್ಯಕ್ತಿಗಳು ಸೇರ್ಕೋತಾರೆ. ಅಂತಹ ಒಂದು ಪ್ರಾರಂಭಿಕ ಮೂರ್ತ ರೂಪವೇ ಯಕ್ಷಗಾನ ಕಲಾರಂಗ. ಇದೊಂದು ಅವತಾರ, ಅರ್ಥ ಮಾಡ್ಕೊಳ್ಳಿ. ಸಾಂಸ್ಥಿಕವಾದ ಅವತಾರ. ಈ ಒಂದು ಅವತಾರ ಒಂದು ನೌಕೆ ಇದ್ದಾಗೆ. ಈ ನೌಕೆಯಲ್ಲಿ ಇರೋರೆಲ್ಲ ಪೊರ್ಲುಗಾಗಿ ಮರ್ಲನ್ನು ತೋರಿಸುವಂಥವ್ರು. ಈ ಯಕ್ಷಗಾನ ಕಲಾರಂಗದಲ್ಲಿ ದುಡಿಯೋರು ಇದ್ದಾರಲ್ಲ, ಅವ್ರದ್ದು ಸೇವಾ ಮನೋಭಾವ, ಅವರ ಒಂದು ಕ್ಷಾತ್ರ ನಮ್ಗೆ ಕಾಣಿಸೋದಿಲ್ಲ, ಅವ್ರ ಕೆಲಸದಲ್ಲಿ ಕಾಣಿಸುತ್ತೆ. ಮತ್ತು ಅವ್ರು ಹುಟ್ಟಿಸುವುದು ಬರೇ ಪೊರ್ಲು, ಆ ಸೌಂದರ್ಯ, ಅದರಲ್ಲಿ ದೈವತ್ವ ಇದೆ. ಈ ಮರ್ಲು ಮತ್ತು ಪೊರ್ಲ್ ಇದೆಯಲ್ಲ, ಈ ಯಕ್ಷಗಾನ ಕಲಾರಂಗವನ್ನು ಬಹಳ ವಿಶಿಷ್ಟವಾದ ಸಂಸ್ಥೆಯನ್ನು ಮಾಡಿದ್ದಲ್ಲದೆ ನಮ್ಮ ಕರ್ನಾಟಕದ ಹೆಮ್ಮೆ ಅನ್ನಿಸಿದ ಇನ್ಫೋಸಿಸ್ ಮತ್ತು ಅದರ ಇನ್ಫೋಸಿಸ್ ಫೌಂಡೇಶನ್ ಅನ್ನು ಉಡುಪಿಗೆ ತಂದು ಇವ್ರ ಜೊತೆಗೆ ಸೇರ್ಕೊಂಡಿದೆ. ಇನ್ನಷ್ಟು ಮರ್ಲ್ ಮತ್ತು ಪೊರ್ಲು ಇದರಿಂದ ಹುಟ್ಟುತ್ತೆ. ನೀವು ಗಮನಿಸ್ಬೋದು, ಒಂದು ದೀಪಾರಾಧನೆಯಲ್ಲಿ ಲಕ್ಷಾಂತರ ದೀಪಗಳಿರ್ತವೆ. ಆದ್ರೆ ಆ ಲಕ್ಷಾಂತರ ದೀಪಗಳನ್ನು ಹಚ್ಚಲಿಕ್ಕೆ ಒಂದು ದೀಪ ಸಾಕಾಗ್ತದೆ. ಯಕ್ಷಗಾನ ಕಲಾರಂಗದ ಕೆಲಸಗಳು ಆ ರೀತಿಯ ಒಂದು ದೀಪವಾಗಿರೋದು. ಅವರಿಗೆ ಎಲ್ಲ ಲಕ್ಷಾಂತರ ದೀಪಗಳನ್ನ ತಾನೇ ಹಚ್ಚಬೇಕಂತ ಒಂದು ಹಠ ಇಲ್ಲ. ಆದ್ರೆ ಒಂದು ದೀಪವಾಗಿ ಲಕ್ಷಾಂತರ ದೀಪಗಳನ್ನ ಹುಟ್ಟಿಸುವುದೇ ಅವರ ಒಂದು ಹುಚ್ಚು. ಇದಕ್ಕೆ ಉದಾಹರಣೆ ವಿದ್ಯಾಪೋಷಕ್. ಈಗ ವಿದ್ಯಾಪೋಷಕ್ ಈ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಬದುಕುಗಳು ಹುಟ್ಟುತ್ತಾ ಇದ್ದಾವೆ, ಸುಂದರವಾಗಿ ಅಳ್ತಾ ಇವೆ. ಸೊ ಇಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ಸೇರ್ಕೊಳ್ಳೋದಿದೆಯಲ್ಲ, ಅದು ನಮ್ಮ ಅದೃಷ್ಟ, ಇದು ನಮ್ಮ ಭಾಗ್ಯ. ಸೊ ಈ ಒಂದು ಭಾಗ್ಯವನ್ನು ನಮಗೆ ಕೊಟ್ಟಂತ ಯಕ್ಷಗಾನ ಕಲಾರಂಗದವರಿಗೂ ಇವತ್ತಿನ ಸಮಾರಂಭದ ಫಲಾನುಭವಿಯಾದ ಮಾನ್ಯ ಅವಳಿಗೂ ಅವರ ಕುಟುಂಬದವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈ ಒಂದು ಧನ್ಯತೆಯಲ್ಲಿ ಈ ಮಾತನ್ನ ಹೇಳ್ತಾ ಇದ್ದೇನೆ. ನಾವು ನಿಮಗೆ ಚಿರಋಣಿಯಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ಇದು 65ನೇ ಮನೆ. ಇದು ಕೊನೆಯ ಮಾತು ನೋಡಿ. 65ನೇ ಮನೆ ಇದು ನಿಲ್ಲುವುದಿಲ್ಲ ಈಗ. ಕಾರಣ ಏನಂದ್ರೆ ಇದೊಂದು ರೀತಿಯ ದಿಗ್ವಿಜಯ. ವಿದ್ಯಾಪೋಷಕಲ್ಲಿ ಇದೊಂದು ದಿಗ್ವಿಜಯ. ಹೇಗೆ ಒಂದು ಅಶ್ವಮೇಧ ಯಾಗದಲ್ಲಿ ದಿಗ್ವಿಜಯ ಇದೆಯೋ, ಅದಕ್ಕಿಂತ ದೊಡ್ಡದ ದಿಗ್ವಿಜಯ ಬರೇ ಇವತ್ತು 65ನೇ ಮನೆ.
ಇದು 650 ಆಗ್ಲಿಕ್ಕಿದೆ, 66,500 ಆಗ್ಲಿಕ್ಕಿದೆ, 65,000 ಆಗ್ಲಿಕ್ಕಿದೆ, 65 ಲಕ್ಷ ಆಗ್ಲಿಕ್ಕಿದೆ. ಇದು ಇಡೀ ಪ್ರಪಂಚಕ್ಕೆ ಹಬ್ಬತ್ತೆ. ಅದು ಕಲಾರಂಗದಿಂದ ಆಗ್ಬೇಕಾಗಿಲ್ಲ. ಆ ಒಂದು ಶಕ್ತಿಯನ್ನು ಇಲ್ಲಿ ಕಲಾರಂಗದವರು ಹುಟ್ಟಿಸಿದ್ದಾರೆ. ಅದಕ್ಕೆ ಪೂರಕವಾಗಿ ಮಾನ್ಯ ಅವರ ಕುಟುಂಬದವರು ಸೇರ್ಕೊಂಡಿದ್ದಾರೆ. ನಮ್ಗೊಂದು ಅವಕಾಶ ಕೊಟ್ಟದಕ್ಕೆ ನಿಮ್ಗೆಲ್ಲ ಮತ್ತೊಮ್ಮೆ ಚಿರಋಣಿಯಾಗಿ ಈ ಅವಕಾಶಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದ.